ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರೇಮ ರಮೇಶ್ ಯೂಟ್ಯೂಬ್ ಚಾನಲ್. ನೀವೀಗ ನೋಡ್ತಿರೋ ಥರ ಮುದ್ದೆ ವಿತ್ ಉಪ್ಪಿನ ಸಾಂಬಾರು ಅಂದರೆ ನುಗ್ಗೆ ಸೊಪ್ಪು ತೊಗರಿಬೇಳೆ ಹಾಕ್ಬಿಟ್ಟು ಉಪ್ಪು ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಗೈಸ್. ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ ಗೈಸ್. ನೀರು ಹಾಕಿದ್ಮೇಲೆ ತೊಗರಿಬೇಳೆ ಅಂದರೆ ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ತೊಗರಿಬೇಳೆ ನಾನು ಒಂದು ಕಪ್ ತೊಗೊಂಡಿದ್ದೀನಿ, ಸ್ಮಾಲ್ ಕಪ್ಪಲ್ಲಿ. ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಕೂಡ ನೀರಿಗೆ ಹಾಕಿ ಒಂದು ವಿಸಲ್ ಹೊಡ್ಸ್ಕೊತೀನಿ ಗೈಸ್. ಅಂದರೆ ವಿಸಲ್ ಫುಲ್ ಹೊಡ್ಸ್ಕೊಳ್ಳೋದು ಬೇಡ. ವಿಸಲ್ ಹೊಡೆದ್ಮೇಲೆ ಅದನ್ನು ಎತ್ಬಿಡಿ. ಸ್ವಲ್ಪ ಆಯಿಲ್ ಕೂಡ ಹಾಕಿದ್ದೀನಿ ಗೈಸ್. ಒಂದು ವಿಸಲ್ ಆದಮೇಲೆ ನೀಟಾಗಿ ಅದನ್ನು ಎತ್ಬಿಡಿ. ಮುಕ್ಕಾಲು ಬೇಯಿಸ್ಕೊಬೇಕಾಗುತ್ತೆ, ಅದು ಫುಲ್ ಬೇಯಿಸ್ಕೊಬೇಡಿ ಗೈಸ್. ನೆಕ್ಸ್ಟು ನಾನು ನುಗ್ಗೆ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಗೈಸ್. ಇದು ನನ್ನ ಫ್ರೆಂಡ್ ಕೊಟ್ಟಿದ್ರೆ. ಆ್ಯಕ್ಚುಲಿ ಇದು ಫ್ರೆಶ್ ನುಗ್ಗೆ ಸೊಪ್ಪು ಅಂತಲೇ ಹೇಳ್ಬೋದು. ನುಗ್ಗೆ ಸೊಪ್ಪಂತೂ ತುಂಬ ಹೆಲ್ತಿ ಗೈಸ್. ನುಗ್ಗೆ ಸೊಪ್ಪಾಗಿರ್ಬೋದು, ನುಗ್ಗೆಕಾಯಿ ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ ಆದರೂ ತಿನ್ನಿ ಗೈಸ್. ಕೆಲವರು ನುಗ್ಗೆ ಸೊಪ್ಪನ್ನ ತೊಳಿತಾರೆ, ಕೆಲವರು ತೊಳೆಯಲ್ಲ, ಬಟ್ ನಾನು ತೊಳಿತೀನಿ ಗೈಸ್. ತೊಳೆದಿದ್ದಾದಮೇಲೆ ಇದನ್ನು ಸೋರ್ಲಿಕ್ಕೊಂಡು ಬೆಂದಿತ್ತಲ್ಲ ಒಂದು ಮುಕ್ಕಾಲು, ಅದಕ್ಕೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಟೊಮ್ಯಾಟೊ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಗೈಸ್. ನೆಕ್ಸ್ಟ್ ಇಷ್ಟೆಲ್ಲ ಹಾಕ್ಕೊಂಡ್ಮೇಲೆ ನಾನು ತೊಳೆದಿಟ್ಕೊಂಡಿರ್ತೀನಲ್ಲ ಆ ನುಗ್ಗೆ ಸೊಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ತುಂಬಿ ಪ್ರೆಸ್ ಮಾಡಿ ತುಂಬ್ತಾ ಇದ್ದೀನಿ ಗೈಸ್. ಪ್ರೆಸ್ ಮಾಡಿ ತುಂಬಿಸಾದ್ಮೇಲೆ ವಿಸಲ್ಲೇನು ಹೊಡ್ಸ್ಕೊಳ್ಳೋದು ಬೇಡ, ಇದನ್ನು ಹಾಗೆ ಬೇಯಿಸ್ಕೊಂಡ್ರೆ ಆಗುತ್ತೆ. ಹಾಗೆ ಓಪನ್ ಆಗೋರು ಬೇಯಿಸ್ಕೊಬೋದು, ಇಲ್ಲ ವಿಸಲ್ ಹೊಡೆಸ್ಬಿಟ್ಟು ಅದನ್ನ ಮೇಲೆ ಎತ್ತಿಬಿಟ್ರೆ ಆಗುತ್ತೆ. ವಿಸಲ್ನ ಸ್ವಲ್ಪ ಎತ್ತಿಬಿಟ್ರೆ ಆಗುತ್ತೆ. ನಾನು ಹಾಗೆ ಬೇಯಿಸ್ಕೊಂಡೆ ಗೈಸ್. ಈ ಥರ ಎಲ್ಲ ಪ್ರೆಸ್ ಮಾಡಿ ತುಂಬಿಕೊಂಡ್ರೆ ನೀಟಾಗಿ ಎಲ್ಲ ನೀರು ಇದಾಗುತ್ತೆ. ಸ್ವಲ್ಪ ಕಾಯೆಲ್ಲ ಹಾಕ್ಕೊಂಡೆ ಅದ್ರ ಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಗೈಸ್. ನೆಕ್ಸ್ಟು ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಗೈಸ್. ಆ ಜಾರಿಗೆ ಬೆಳ್ಳುಳ್ಳಿ ಒಂದು 5-6 ಇಲ್ಕು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಅಂದರೆ ನಾನು 1 ಟೈಮಿಗೆ ಮಾಡ್ತಾ ಇರೋದಲ್ವ, ಒಂದು ಅರ್ಧ ಸ್ಪೂನ್ ಸಾಕಾಗುತ್ತೆ ಮೆಣಸು. ಇಷ್ಟನ್ನು ಹಾಕ್ಕೊಂಡು ನೆಕ್ಸ್ಟು ನಾನು ಗೈಸ್ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕಿ ಸೈಡಿಗೆ ಎತ್ತಿಟ್ಕೊಂಡೆ. ನೆಕ್ಸ್ಟ್ ಅದು ಮುಚ್ಚಿ ಬೇಯಿಸ್ಕೊಂಡಿದ್ನಲ್ಲ, ಅದು ಸೊಪ್ಪೆಲ್ಲ ನೀಟಾಗಿ ಬೆಂದಿದೆ ಗೈಸ್. ಅದರಲ್ಲಿ ಇರೋವಂಥ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎತ್ತಿಟ್ಕೊಂಡೆ. ಅದನ್ನು ಸ್ವಲ್ಪ ಹಾರ್ಲಿಕ್ಕೆ ಬಿಡಬೇಕಾಗುತ್ತೆ. ನೆಕ್ಸ್ಟ್ ಅದರಲ್ಲಿರೋ ಸ್ವಲ್ಪ ತೊಗರಿಬೇಳೆ, ಒಂಚೂರು ಸೊಪ್ಪು, ತೊಗರಿಬೇಳೆ ಮಾತ್ರ ತೊಗೊಂಡ್ರೆ ಚೆಂದ ಗೈಸ್. ಎತ್ತಿಟ್ಕೊಂಡು ನೆಕ್ಸ್ಟ್ ಅದನ್ನು ಪಲ್ಯ ಮಾಡ್ಕೊಳ್ಳೋಕ್ಕೆ ಬಸ್ಕೊಂಡೆ ನೀರನ್ನೆಲ್ಲ. ಅದು ನುಗ್ಗೆ ಸೊಪ್ಪು ಬೇಳೆ ಬಸ್ಕೊಂಡು ನೀರೆಲ್ಲ ಬಸ್ಕೊಂಡೆ, ಅಂದರೆ ಜಾಲರಿಗೆ ಬಸ್ಕೊಂಡ್ರೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅದೇ ಮಿಕ್ಸರ್ಗೆ ಬೇಯಿಸಿರೋಂಥ ಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತು ತೊಗರಿಬೇಳೆ, ಸ್ವಲ್ಪ ತೊಗರಿಬೇಳೆ ಸೊಪ್ಪು 2 ಒಟ್ಟಿಗೆ ತೊಗೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಫುಲ್ಲು ತರಿಯಾಗಿ ರುಬ್ಕೊಂಬರ್ಬೇಕಾಗುತ್ತೆ ಗೈಸ್. ನೀಟಾಗಿ ನುಣ್ಣಗೆ ರುಬ್ಕೋಬೇಡಿ, ತರಿಯಾಗಿ ರುಬ್ಕೊಬನ್ನಿ ಗೈಸ್. ಒಂದೊಂದು ಕಡೆ ಒಂದೊಂದು ಥರ ಉಪ್ಪಿನ ಸಾಂಬಾರು ಮಾಡ್ತಾರೆ, ಬಟ್ ಇದು ನಮ್ಮ ಮಾಗಡಿ ಸೈಡು ಇದೇ ಥರ ಉಪ್ಸಾರು ಮಾಡೋದು ಗೈಸ್. ಈ ಥರ ರುಬ್ಕೊಬಂದು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ಗೈಸ್. ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ಗೈಸ್. ಬಟ್ಲಿಗೆ ಹಾಕ್ಕೊಂಡ್ಮೇಲೆ ನಾವು ಸೊಪ್ಪು ಬೇಳೆ ಬಸ್ಕೊಂಡಿರ್ತೀವಲ್ವ, ಆ ನೀರಿರುತ್ತಲ್ಲ ಅದನ್ನು ಕೂಡ ಮಿಕ್ಸ್ಚರ್ ಜಾರಿಗೆಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲ ಹಾಕ್ಕೊತಾ ಆ ಮಿಕ್ಸರ್ ಜಾರಲ್ಲಿರೋ ನೀರೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ನೀಟಾಗೆಲ್ಲ ಸಾಂಬಾರು ಮಿಕ್ಸ್ ಮಾಡಿ ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಗೈಸ್. ನೆಕ್ಸ್ಟ್ ಅದನ್ನು ನಾನು ಸ್ಟವ್ ಮೇಲಿಟ್ಟು ಒಂದು ಮಳ್ಳಿಸ್ಕೋಬೇಕಾಗುತ್ತೆ. ಫುಲ್ ಕುದಿಸ್ಬೇಡಿ ಗೈಸ್, ಒಂದು ಮಳ್ಳು ಬಂದರೆ ಆಫ್ ಮಾಡ್ಕೊಂಬಿಡಿ. ಮಸ್ತ್ ಇರುತ್ತೆ ಗೈಸ್ ಇದು ಉಪ್ಸಾರಂತೂ. ಇದು ನಮ್ಮ ಮಾಗಡಿ ಸೈಡಂತೂ ಸಖತ್ತಾಗಿರುತ್ತೆ. ನೆಕ್ಸ್ಟ್ ನಾನು ಇನ್ನೊಂದು ಸೈಡು ಪಲ್ಯಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಟ್ಬಿಟ್ಟು ಸಾಸಿವೆ, ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಈರುಳ್ಳಿ ಕೂಡ ಎಲ್ಲ ಹಾಕಿ ಇನ್ನೊಂದು ಸೈಡು ಪಲ್ಯಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಗೈಸ್. ತೆಂಗಿನ ತುರಿ ಕೂಡ ಹಾಕಿದ್ದೀನಿ. ಸೊಪ್ಪು ಬೇಳೆ ಹಾಕ್ಬಿಟ್ಟು ನೀಟಾಗಿ ಪಲ್ಯ ಒಗ್ಗರಣೆ ಮಾಡಿಕೊಂಡೆ ಗೈಸ್ ಒಂದು ಸೈಡು. ಈ ಸೈಡು ಸಾರು ಕೂಡ ಕುದಿ ಬಂತು. ರೈಸ್ ಕೂಡ ಮಾಡಿ ಎತ್ತಿಟ್ಕೊಂಡಿದ್ದೆ. ನೆಕ್ಸ್ಟು ಅನ್ನ ಸಾಂಬಾರು ಪಲ್ಯ ಎಲ್ಲ ಆದಮೇಲೆ ಮುದ್ದೆ ಮಾಡ್ಕೊಬೇಕಲ್ಲ, ನೆಕ್ಸ್ಟ್ ಮುದ್ದೆ ಕೂಡ ಪ್ರಿಪೇರ್ ಮಾಡ್ಕೊತಿದ್ದೀನಿ ನೋಡಿ ಗೈಸ್. ನಮ್ಮ ಕಡೆ ಎಲ್ಲ ಇದೇ ಥರ ಮುದ್ದೆ ಮಾಡೋದು. ನೀವು ಕೂಡ ಇದನ್ನು ಮಾಡಿ ಟ್ರೈ ಮಾಡಿ. ಉಪ್ಸಾರು ಮುದ್ದೆ ಅನ್ನ ಸಖತ್ತಾಗಿರುತ್ತೆ ಗೈಸ್. ಕಾಂಬಿನೇಷನ್ನು ಹೂವು ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತಿರುತ್ತೆ ನೋಡಿ ಗೈಸ್. ಮುದ್ದೆ ಈ ಥರ ನಾನು ನೈಟಿಗೆ ಪ್ರಿಪೇರ್ ಮಾಡ್ತಾ ಇರೋದು. ಇದು ಉಪ್ಸಾರು ಮುದ್ದೆ, ಪಲ್ಯ ನುಗ್ಗೆ ಸೊಪ್ಪು ಬೇಳೆ ಪಲ್ಯ
ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರಿಗೂ ಮುದ್ದೆ ಗೊತ್ತೇ ಇರುತ್ತೆ, ಏನಪ್ಪ ಇವ್ರು ಮುದ್ದೆ ತೋರಿಸ್ತಿದ್ದಾರೆ ಅಂತ. ಇನ್ ಕೇಸ್ ಗೊತ್ತಿಲ್ಲದವ್ರು ನೋಡಿ ಟ್ರೈ ಮಾಡ್ಬೋದು ಗೈಸ್, ಟ್ರೈ ಮಾಡಿ. ನಾನು ಮಾಡೋ ಮುದ್ದೆ ಮಾತ್ರ ನನಗೆ ಇಷ್ಟ, ಬೇರೆಯವ್ರಿಗೂ ಇಷ್ಟ. ನೀವು ನೋಡಿ, ನಾವು ಈ ಥರ ನಮ್ಮ ಸೈಡ್ ನಾವು ಈ ಥರ ಮುದ್ದೆ ಪ್ರಿಪೇರ್ ಮಾಡ್ತೀವಿ. ನಾನು ಮಾಡೋ ಮುದ್ದೆ ಅಂತೂ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನಾನು ಮಾಡೋ ಮುದ್ದೆ ನನಗೂ ಇಷ್ಟ, ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಗೈಸ್. ಅನ್ನ, ಸಾಂಬಾರು, ಮುದ್ದೆ, ಪಲ್ಯ ಎಲ್ಲ ರೆಡಿಯಾಗಿದೆ ಗೈಸ್. ಈ ರೆಸಿಪೀಸ್ ನೋಡಿ ನೀವು ಟ್ರೈ ಮಾಡಿಕೊಂಡು ಊಟ ಮಾಡಿ ಗೈಸ್. ಈ ರೆಸಿಪೀಸ್ ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಗೈಸ್. ನಾಟಿ ಸ್ಟೈಲ್ ಮುದ್ದೆ, ನುಗ್ಗೆ ಸೊಪ್ಪು, ಬೇಳೆ ಉಪ್ಸಾರು ನನ್ನ ಹಸ್ಬೆಂಡ್ ಅಂತೂ ತುಂಬ ಸೂಪರಾಗಿದೆ ಅಂತ ಹೇಳಿದ್ರು. ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು ಇದು ಗೈಸ್, ಸೂಪರಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.